ತೆಂಕಮಿಜಾರು ಗ್ರಾಮದ ಪಡಿಲು ಎಂಬಲ್ಲಿ ಯುಕೆಟಿಎಲ್ ಕಂಪನಿಯವರು ರೈತರಿಗೆ ಸಂಪೂರ್ಣ ಪರಿಹಾರದ ಮೊತ್ತ ಪಾವತಿಸದೆ ಟವರ್ ನಿರ್ಮಾಣ ಕಾರ್ಯ ಮಾಡಲು ಬಂದ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಸ್ಥಳೀಯ ಕಿಸಾನ್ ಕರೆ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ರೈ, ಪಂಚಾಯತ್ ಸದಸ್ಯರಾದ ಹರಿಪ್ರಸಾದ್ ರೈ, ನೇಮಿರಾಜ್ ಹಾಗೂ ಮತ್ತಿತರ ಪ್ರಮುಖರು ಸೇರಿ ಪ್ರತಿಭಟನೆಯನ್ನು ನಡೆಸಿದರು. ರೈತರಿಗೆ ಪರಿಹಾರ ಸಿಗದೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡಲು ಬಿಡುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಶಾಂತಿ ಪ್ರಸಾದ್ ಹೆಗ್ಡೆಯವರು ತಿಳಿಸಿದರು. ಯುಕೆಟಿಎಲ್ ಕಂಪನಿಯ ಕೆಲಸಗಾರರನ್ನ ಅವರ ಸ್ವತ್ತುಗಳ ಸಮೇತ ವಾಪಸ್ಸು ಕಳುಹಿಸಲಾಗಿದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಪರಿಹಾರ ನೀಡದೆ ಕಾನೂನುಬಾಹಿರವಾಗಿ ಬಲಾತ್ಕಾರದಿಂದ ಅವರ ಜಾಗವನ್ನು ಪ್ರವೇಶಿಸಿದ್ದಲ್ಲಿ ಹೋರಾಟವನ್ನ ನಡೆಸುತ್ತೇವೆಂಬ ಎಚ್ಚರಿಕೆಯನ್ನ ಕಂಪನಿ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಶಾಂತಿ ಪ್ರಸಾದ್ ಹೆಗ್ಡೆ ನೀಡಿದರು. ಖಾಲಿ 4 ಜನ ಕುಲ್ಲಿಯರೈತೆ 4 ಜನ ನಮ್ಮನ ದುರಂತದ ಗೆಂಡ ಮುಲ್ತೂಡ್ದು 20 ಹೆಣ್ಮಗ್ರಾಮ ರೂಪಗಳು ಮಾತ್ರ ಒಗ್ಗಟ್ಟಾಗ ಇತ್ತೆ ಬರ್ತಾರೆ ಒಂದು 1 ಎಕರೆ ಒಂದು ಒರಿಯರಿಯ ನನಗೆ ನಮ್ಮ ಒಗ್ಗಟ್ಟಿದ್ದ ಈತ ಜನಲ ನಮ್ಮ ಒಗ್ಗಟ್ಟಾದ ಹೋರಾಟ ಮಲ್ಪುಗ ಒಂಜಿ ನೆನಪುದಿಲೆ ಎತ್ತೋ ನೆಟ್ಟು ಹೋರಾಟ ಮಲ್ದಿನಾಗಲೇ ಇಪ್ಪಡು ಮುಳು ಪ್ರಮುಖರನಾಗಲು ಇದೆಲ್ಲ ಉಂಡತ್ತು ನಮಕ್ ನ್ಯಾಯ ಸಿಕ್ಕದು ನಮಕ್ ದುಡ್ಡು ಬತ್ತಿ ಬಕ್ಕಲು ಕೆಲಸ ಮಲ್ಪರಬೇಕು. ಕಾನೂನು ಬಾಹಿರ ಕೆಲಸ ಏರೆಗಳ ಅವಕಾಶ ಕೊಡ್ತಿ ಶಾಂತಿಯುತವಾದ ಮಲ್ಪುಗ ಕಂಪನಿ ಏರೆ ಬತ್ತಲು ನಮ್ಮ ಎಡ್ಡೆ ಪಾತ್ರೆ ವಿನಂತಿ ಮಾಡ್ತವಲ್ಲ. ಬಲೋ ಭಾರತ್ ಮಾತಾ ಕಿ ಜೈ, ಭಾರತೀಯ ಕಿಸಾನ್ ಸಂಘಕ್ಕೆ ಜೈ, ಭಾರತೀಯ ಕಿಸಾನ್ ಸಂಘಕ್ಕೆ ಎಲ್ಲಿಯವರೆಗೆ ಹೋರಾಟ. ರೈತರು ನಡೆಸುತ್ತಿದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಮೂಡಬಿದ್ರೆ ಪೊಲೀಸರು ಆಗಮಿಸಿದ್ದು, ರೈತರು, ಕಂಪನಿಯವರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ರೈತರ ಪ್ರತಿಭಟನೆಗೆ ಮಣಿದು ತಮ್ಮ ಸರಕು ಸಾಮಗ್ರಿಗಳೊಂದಿಗೆ ಕಂಪನಿಯವರು ವಾಪಸ್ಸು ಹೋಗಿರುತ್ತಾರೆ. ಇದು ರೈತರಿಗೆ ಸಂದ ಗೆಲುವಾಗಿದೆ. ನಂಬಿಕೆ ಅನ್ನೋದು ಅದು ವಿತೌಟ್ ಡಾಕ್ಯುಮೆಂಟ್ ಆದ್ರೆ ಹಿಂದಿನ ನಿಮ್ಮ ಅಧಿಕಾರಿ ಅದನ್ನು ಉಳಿಸಿಕೊಳ್ಳಿಲ್ಲ. ಈಗ ನೀವು ಬಂದಿದ್ದೀರಾ, ಈಗ ಅಲ್ಲ ಅಗ್ರಿಮೆಂಟ್ ಆಗಿ ಅವರಿಗೆ ದುಡ್ಡು ಕೊಡಿ, ಡಿಡಿ ಕೊಡಿ, ನಾವು ಕೆಲಸ ಮಾಡ್ಲಿಕ್ಕೆ ಬಿಡ್ತೀವಿ. ಏನಿಲ್ಲ, ನಾವು ಅಷ್ಟೇ ಅಲ್ಲ. ಅದೇ ಸರಿಯತ್ತ ಉಂಡಮ್ಮ ಡಿಡಿ ಕೊಡ್ಲಿ ಕೆಲಸ ಮಾಡಿ ಅಷ್ಟೇ, ಮತ್ತೇನಿಲ್ಲ. ಡಿಡಿ ಮಾಡಿ ಮತ್ತೆ ಇದು ಮಾಡು. ರೋಡ್ ಒಂದಿನ ಚೆನ್ನದೋಡು ಸರ್ ಹಂಗೆಲ್ಲ ಕೊಡಕ್ಕಾಗಲ್ಲ. ಅದಿಲ್ಲ 5 ಲಕ್ಷ ಕೊಡ್ಬೋದು ಅಂದ್ರೆ ಹೆಂಗ್ ಕೊಡಕ್ಕಾಗುತ್ತೆ? ಅದು ಅಷ್ಟೇ ರೋಡ್ ಈ ಸಂದರ್ಭದಲ್ಲಿ ಪ್ರವೀಣ್ ಭಂಡಾರಿ, ಶಿವಕುಮಾರ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.